ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಜಾತಿ ಜನಗಣತಿಯ ಸಂಘರ್ಷ. ಜಾತಿ ಜನಗಣತಿ ವರದಿಗೆ ಶಾಸಕ ಶಿವಗಂಗಾ ಬಸವರಾಜ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನ ಒಪ್ಪುವುದಿಲ್ಲ. ಜಾತಿ ಜನಗಣತಿ ಗೊಂದಲದಿಂದ ಕೂಡಿದೆ, ಇದಕ್ಕೆ ವಿರೋಧವಿದೆ. ಜಾತಿ ಜನಗಣತಿ ವರದಿಗೆ ಶಾಸಕ ಶಿವಗಂಗಾ ಬಸವರಾಜ್ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಯಾವುದೇ ಕಾರಣಕ್ಕೂ ಕೂಡ ಜಾತಿ ಜನಗಣತಿಯನ್ನು ಒಪ್ಪುವುದಿಲ್ಲ. ಗೊಂದಲದಿಂದ ಕೂಡಿದೆ, ಇದಕ್ಕೆ ವಿರೋಧವಿದೆ. ಜಾತಿ ಜನಗಣತಿ ವರದಿಯನ್ನ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತೇಳಿ ಶಿವಗಂಗಾ ಬಸವರಾಜ್ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಈ ಗಣತಿ ಪ್ರಕಾರ ಈಗ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ. ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು, ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮ್ಗೆ ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೆ, ನಮ್ಗೆ ಇವ್ರದ್ದು ಕಮ್ಮಿ ಮಾಡ್ರಿ ಅವ್ರು ಜಾಸ್ತಿ ಮಾಡ್ರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು, ನಮ್ಮಲ್ಲಿ ಜನಗಳು ಮಾತಾಡೋಂಥ ವಿಷಯಗಳು, ನಮ್ಮ ಸಮಾಜದ ನಮ್ಮ ಗುರುಗಳು ಮಾತಾಡೋಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ತಪ್ಪಿದ್ರೆ ತಿದ್ದನ್ನ, ಸರಿ ಇತ್ತು ಅಂದ್ರೆ ನಮಗೆ ಸಂಜಯಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನು ಮುಂದೆ ನಮ್ಮ ಸಮಾಜದಲ್ಲಿ ತಿಳಿಸೋಕೆ ಅನುಕೂಲ ಆಗ್ತದೆ. ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ. ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು, ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಇನ್ನು ಕಾಂಗ್ರೆಸ್ನಲ್ಲಿ ಈ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಅದರಲ್ಲೂ ದಾವಣಗೆರೆ ಭಾಗದಲ್ಲಿ ಇದನ್ನ ಕುಲ್ಲಂಕುಲ ಒಪ್ಕೊಳ್ಳೋ ತಯಾರೇ ಇಲ್ವಾ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಏನಾಗಬಹುದು ವಿಠಲ್? ನಾಗೇಂದ್ರ ಬಾಬು, ಖಂಡಿತ ಯಾವಾಗ ಜಾತಿ ಗಣತಿ ವಿಚಾರ ಏನು ಮುನ್ನೆಲೆಗೆ ಬರೋಕೆ ಆರಂಭ ಆಯ್ತು, ಅದ್ರಲ್ಲಿ ಮೊಟ್ಟ ಮೊದಲ ವಿರೋಧ ಕೇಳಿ ಬಂದಿದ್ದೆ ಏನು ಮಧ್ಯ ಕರ್ನಾಟಕ ದಾವಣಗೆರೆ ಭಾಗದಿಂದ ಅಂತಂದ್ರೆ ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂತಹ ಚಾಮೂರು ಶಿವಶಂಕರಪ್ಪನವರ ಏನು ಮೊದಲ ಆ ಕುರಿತು ವಿರೋಧವನ್ನು ವ್ಯಕ್ತಪಡಿಸುವಂತದ್ದು. ಸೊ ಏನು ಈಗ ಮೊನ್ನೆ ರಾಜ್ಯ ಸರ್ಕಾರ ಏನು ಸ್ಟಡಿಗಾಗಿ ಜಾತಿ ಗಣತಿಯನ್ನ ಲೀಕ್ ಮಾಡಿರೋದ್ರ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶ ಏನು ಕೇಳಿ ಬರ್ತಿರುತ್ತೋ ಅದರಲ್ಲೇನು ಪ್ರಮುಖವಾಗಿ ವಿಪಕ್ಷಗಳು ಮತ್ತು ಸ್ವಾಮೀಜಿಗಳು ಈಗಾಗಲೇ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇನು ಕಾಂಗ್ರೆಸ್ನಲ್ಲಿ ಒಳ ಬೇಗು ದಿವಸ ಆರಂಭವಾಗಿದೆ ಅನ್ನೋದಕ್ಕೇನು ಇವತ್ತು ಚನ್ನಗಿರಿ ಶಾಸಕರಂತ ಶಿವಗಂಗಾ ಬಸವರಾಜ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು ನೋಡಬಹುದು, ನಾವು ಗಮನಿಸಬಹುದು. ಸೊ ಆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಏನು ಈಗಿನ ಪ್ರಸಕ್ತ ಜಾತಿ ಗಣತಿ ವಿಚಾರದಲ್ಲಿ ಇಲ್ಲಿ ಒಮ್ಮತದ ಬೆಂಬಲ ಎಲ್ಲ ಈಗ ಅವ್ರು ಹೇಳುವಂತೆ ಶಿವಗಂಗಾ ಬಸವರಾಜ್ ಹೇಳುವಂತೆ ಪ್ರತಿಯೊಬ್ಬ ಶಾಸಕರು ಅದನ್ನ ಕೊಡಬೇಕು, ಪ್ರತಿಯೊಬ್ಬರು ಸ್ಟಡಿ ಮಾಡಿ ತಮ್ಮ ವಿಚಾರವನ್ನ ಮಂಡಿಸೋಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಒಂದು ಮಾತನ್ನು ಸಹ ಅವ್ರು ಹೇಳಿರುವಂತದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಸಾಧು ಲಿಂಗಾಯತ ಬರೀ 69,000 ಇದೆ ಅನ್ನೋದನ್ನ ಅವರು ತೋರಿಸಿದ್ದಾರೆ. ಚನ್ನಗಿರಿ ಕ್ಷೇತ್ರದಲ್ಲೇ ಏನು 60,000 ಏನು ಜನಸಂಖ್ಯೆ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆಗೆ ಜಾತಿ ಗಣತಿ ತಪ್ಪಾಗಿ ಏನು ದಾಖಲಾಗಿರುವಂತದ್ದು, ಇದನ್ನ ಮರುಪರಿಶೀಲಿಸಬೇಕು ಅನ್ನುವಂತ ಒಂದು ಏನು ಒತ್ತಾಯವನ್ನು ಸಹ ಏನು ಶಿವಗಂಗಾ ಬಸವರಾಜ್ ಅವರು ಮಾಡ್ತಿರುವಂತದ್ದು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಶಾಸಕರು ಈಗ ಏನು ವಿರೋಧ ವ್ಯಕ್ತಪಡಿಸುವಂತದ್ದು ಕಂಡು ಬರ್ತಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಜಾತಿ ಜನಗಣತಿಯ ಸಂಘರ್ಷ. ಜಾತಿ ಜನಗಣತಿ ವರದಿಗೆ ಶಾಸಕ ಶಿವಗಂಗಾ ಬಸವರಾಜ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನ ಒಪ್ಪುವುದಿಲ್ಲ. ಜಾತಿ ಜನಗಣತಿ ಗೊಂದಲದಿಂದ ಕೂಡಿದೆ, ಇದಕ್ಕೆ ವಿರೋಧವಿದೆ. ಜಾತಿ ಜನಗಣತಿ ವರದಿಗೆ ಶಾಸಕ ಶಿವಗಂಗಾ ಬಸವರಾಜ್ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಯಾವುದೇ ಕಾರಣಕ್ಕೂ ಕೂಡ ಜಾತಿ ಜನಗಣತಿಯನ್ನು ಒಪ್ಪುವುದಿಲ್ಲ. ಗೊಂದಲದಿಂದ ಕೂಡಿದೆ, ಇದಕ್ಕೆ
ವಿರೋಧವಿದೆ. ಜಾತಿ ಜನಗಣತಿ ವರದಿಯನ್ನ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತೇಳಿ ಶಿವಗಂಗಾ ಬಸವರಾಜ್ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಈ ಗಣತಿ ಪ್ರಕಾರ ಈಗ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧುರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ. ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೆ, ನಮಗೇನು ಇವ್ರದ್ದು ಕಮ್ಮಿ ಮಾಡ್ರಿ ಅವ್ರು ಜಾಸ್ತಿ ಮಾಡ್ರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು, ನಮ್ಮಲ್ಲಿ ಜನಗಳು ಮಾತಾಡೋಂಥ ವಿಷಯಗಳು, ನಮ್ಮ ಸಮಾಜದ ನಮ್ಮ ಗುರುಗಳು ಮಾತಾಡೋಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ತಪ್ಪಿದ್ರೆ ತಿದ್ದನ್ನ, ಸರಿ ಇತ್ತು ಅಂದ್ರೆ ನಮಗೆ ಸಂಜಯಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನು ಮುಂದೆ ನಮ್ಮ ಸಮಾಜದಲ್ಲಿ ತಿಳಿಸೋಕೆ ಅನುಕೂಲ ಆಗ್ತದೆ. ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧುರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ. ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಇನ್ನು ಕಾಂಗ್ರೆಸ್ನಲ್ಲಿ ಈ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಅದರಲ್ಲೂ ದಾವಣಗೆರೆ ಭಾಗದಲ್ಲಿ ಇದನ್ನ ಕುಲ್ಲಂಕುಲ ಒಪ್ಕೊಳ್ಳೋ ತಯಾರೇ ಇಲ್ವಾ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಏನಾಗಬಹುದು ವಿಠಲ್? ನಾಗೇಂದ್ರ ಬಾಬು, ಖಂಡಿತ ಯಾವಾಗ ಜಾತಿ ಗಣತಿ ವಿಚಾರ ಏನು ಮುನ್ನೆಲೆಗೆ ಬರಕ್ಕೆ ಆರಂಭ ಆಯ್ತು, ಅದ್ರಲ್ಲಿ ಮೊಟ್ಟ ಮೊದಲ ವಿರೋಧ ಕೇಳಿ ಬಂದಿದ್ದೆ ಏನು ಮಧ್ಯ ಕರ್ನಾಟಕ ದಾವಣಗೆರೆ ಭಾಗದಿಂದ. ಅಂತಂದ್ರೆ ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂತಹ ಚಾಮೂರ್ ಶಿವಶಂಕರಪ್ಪನವರ ಏನು ಮೊದಲ ಆ ಕುರಿತು ವಿರೋಧವನ್ನು ವ್ಯಕ್ತಪಡಿಸುವಂತದ್ದು. ಸೊ ಏನು ಈಗ ಮೊನ್ನೆ ರಾಜ್ಯ ಸರ್ಕಾರ ಏನು ಸ್ಟಡಿಗಾಗಿ ಜಾತಿ ಗಣತಿಯನ್ನ ಲೀಕ್ ಮಾಡಿರೋದ್ರ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶ ಏನು ಕೇಳಿ ಬರ್ತಿರುತ್ತೋ ಅದರಲ್ಲೇನು ಪ್ರಮುಖವಾಗಿ ವಿಪಕ್ಷಗಳು ಮತ್ತು ಸ್ವಾಮೀಜಿಗಳು ಈಗಾಗಲೇ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇನು ಕಾಂಗ್ರೆಸ್ನಲ್ಲಿ ಒಳ ಬೇಗು ದಿವಸ ಆರಂಭವಾಗಿದೆ ಅನ್ನೋದಕ್ಕೇನು ಇವತ್ತು ಚನ್ನಗಿರಿ ಶಾಸಕರಂತ ಶಿವಗಂಗಾ ಬಸವರಾಜ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು ನೋಡಬಹುದು, ನಾವು ಗಮನಿಸಬಹುದು. ಸೊ ಆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಏನು ಈಗಿನ ಪ್ರಸಕ್ತ ಜಾತಿ ಗಣತಿ ವಿಚಾರದಲ್ಲಿ ಎಲ್ಲ ಒಮ್ಮತದ ಬೆಂಬಲ ಎಲ್ಲ ಈಗ ಅವ್ರು ಹೇಳುವಂತೆ ಶಿವಗಂಗಾ ಬಸವರಾಜ್ ಹೇಳುವಂತೆ ಪ್ರತಿಯೊಬ್ಬ ಶಾಸಕರು ಅದನ್ನ ಕೊಡಬೇಕು, ಪ್ರತಿಯೊಬ್ಬರು ಸ್ಟಡಿ ಮಾಡಿ ತಮ್ಮ ವಿಚಾರವನ್ನ ಮಂಡಿಸೋಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಒಂದು ಮಾತನ್ನು ಸಹ ಏನು ಅವ್ರು ಹೇಳಿರುವಂತದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಸಾಧು ಲಿಂಗಾಯತ ಬರೀ 69,000 ಇದೆ ಅನ್ನೋದನ್ನ ಅವರು ತೋರಿಸಿದ್ದಾರೆ. ಚನ್ನಗಿರಿ ಕ್ಷೇತ್ರದಲ್ಲೇ ಏನು 60,000 ಏನು ಜನಸಂಖ್ಯೆ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆಗೆ ಜಾತಿ ಗಣತಿ ತಪ್ಪಾಗಿ ಎಂದು ಏನು ದಾಖಲಾಗಿರುವಂತದ್ದು, ಇದನ್ನ ಮರುಪರಿಶೀಲಿಸಬೇಕು ಅನ್ನುವಂತ ಒಂದು ಏನು ಒತ್ತಾಯವನ್ನು ಸಹ ಏನು ಶಿವಗಂಗಾ ಬಸವರಾಜ್ ಅವರು ಮಾಡುತ್ತಿರುವಂತದ್ದು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಶಾಸಕರು ಈಗ ಏನು ವಿರೋಧ ವ್ಯಕ್ತಪಡಿಸುವಂತದ್ದು ಕಂಡು ಬರ್ತಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.